ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಆಮೇನ್. ನಮ್ಮನ್ನು ಕಡೆಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ, ಆದ್ರದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಆಮೇನ್. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತೇನ್ ಫುಲ್ ಎಲ್ಲಾರ್ದು ವಾಯ್ಸ್ ಫುಲ್ ಖುಷಿಯಾಗಿ ಬರ್ತಾ ಇದೆ. ಏನ್ ಸ್ಪೆಷಲ್? ನೀವು ಬಂದಿರಲ್ಲ ಮೇಡಮ್, ಯಾವಾಗ್ಲೂ ಸೈಲೆಂಟ್ ಇರ್ತೀರಾ, ನಾನೇ ಕೇಳ್ತಾ ಇರ್ತೀನಿ ಏನು ಅಂತ. ಇವತ್ತೆಲ್ಲ ಮಾತಾಡ್ತಾ ಇದ್ದೀನಿ ಅಲ್ವಾ ಮ್ಯಾಮ್? ನಿಮಗೆ ಬೇಜಾರಾಗಬಾರ್ದು ಅಂತ ನಾವೆಲ್ಲರೂ ಜೋರಾಗಿ ಮಾತಾಡ್ತಾ ಇದೀವಿ. ಅಯ್ಯೋ, ಸೋ ಸ್ವೀಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮ್ಯಾಮ್, ನಮ್ ಪ್ಯಾರಿಶಿಗೆ ಒಂದ್ಸಲ ಬನ್ನಿ. ಖಂಡಿತ ಅಮ್ಮ, ಒಂದ್ ದಿವಸ ಫಿಕ್ಸ್ ಮಾಡಿ. ಫಾದರ್ ಜೊತೆ ಮಾತಾಡಿ, ನಾದನ್ ಸರ್ ಹತ್ರ ಕೇಳಿ. ಅವ್ರಿಗೆ ಡಿಫಿಕಲ್ಟಿ ಇದೆ ಬರ್ಲಿಕ್ಕೆ. ಅವ್ರು ಯಾವಾಗ ಕಂಫರ್ಟಬಲ್ ಆಗಿರ್ತಾರೋ ನನ್ಗೆ ನೋ ಪ್ರಾಬ್ಲಮ್. ಸೊ ಒಂದು ಸಂಡೇ ನಾವು ಬರೋಣ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ಮೀಟ್ ಆಗೋಣ. ಬರೀ ಇದ್ರಲ್ಲಿ ನೋಡೋದ್ ಮಾತ್ರ ಆಗೋಯ್ತು, ನಿಮ್ಮನ್ನ ಅಲ್ಲ ಡೈರೆಕ್ಟ್ ಆಗಿ ಒಂದ್ಸತಿ ನೋಡ್ಬೇಕು, ಮೀಟ್ ಮಾಡೋಣ. ಮಾತಾಡ್ಬೇಕು. ಖಂಡಿತ ಮಾಡೋಣ. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಸೊ ಇವತ್ತಿನ ಪುಸ್ತಕ ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರಾವರ್ಬ್ಸ್. ಸೊ ಜ್ಞಾನೋಕ್ತಿಗಳ ಪುಸ್ತಕ ಹಳೆಯ ಒಡಂಬಡಿಕೆಯಲ್ಲಿರುವ ಜ್ಞಾನ ಸಾಹಿತ್ಯ, ವಿಸ್ಡಮ್ ಲಿಟ್ರೇಚರ್ ಅಂತ ಕರೀತಾರೆ. ಪ್ರಮುಖ ಪುಸ್ತಕಗಳಲ್ಲಿ ಒಂದಾಗಿದೆ. ಆ ವಿಸ್ಡಮ್ ಲಿಟ್ರೇಚರ್ ಪುಸ್ತಕಗಳಲ್ಲಿ ಒಂದು. ಇದು ಕೇವಲ ಜ್ಞಾನಿಗಳಿಗಾಗಿ ಮಾತ್ರವಲ್ಲ, ದೇವರ ಮಾರ್ಗದಲ್ಲಿ ನಡೆಯಲು ಬಯಸುವ ಪ್ರತಿಯೊಬ್ಬರಿಗೂ ಜೀವನದ ಕೈಪಿಡಿ ಆಗಿದೆ. ಈ ಪುಸ್ತಕವು ಹೇಗೆ ಬದುಕಬೇಕು ಎಂಬ ಪ್ರಶ್ನೆಗೆ ದೇವರ ಉತ್ತರವಾಗಿದೆ. ಇದು ಹಣ, ಕುಟುಂಬ, ಸ್ನೇಹ, ಮಾತು, ಕೋಪ, ಸೋಮಾರಿತನ, ಪ್ರಾಮಾಣಿಕತೆ, ನಾಯಕತ್ವ, ವಿವಾಹ, ಮಕ್ಕಳ ಬೆಳವಣಿಗೆ, ಕೆಲಸ, ಶಿಸ್ತು ಮತ್ತು ದೇವಭಕ್ತಿಯ ಬಗ್ಗೆ ದೇವರ ದೃಷ್ಟಿಕೋನವನ್ನ ತಿಳಿಸುತ್ತದೆ. ಜ್ಞಾನೋಕ್ತಿಗಳು ಕೇವಲ ನಿಯಮಗಳ ಪುಸ್ತಕ ಮಾತ್ರವಲ್ಲ, ಇದು ದೇವರೊಂದಿಗೆ ನಡೆಯುವ ಜೀವನದ ಮಾರ್ಗಸೂಚಿ ಆಗಿದೆ. ಬುಕ್ ಆಫ್ ಪ್ರಾವರ್ಬ್ಸ್. ಇಂಗ್ಲಿಷ್ ಯಾರಿಲ್ಲ ಅಲ್ಲ, ಕನ್ನಡದಲ್ಲೇ ಮಾತಾಡೋಣಲ್ಲ. ಯಾರಿಲ್ಲ, ಕನ್ನಡನೇ ಬೆಟರ್. ಓಕೆ. ಸೊ ಈ ಪುಸ್ತಕದ ಲೇಖಕರು ಈ ಪುಸ್ತಕದ ಹೆಚ್ಚಿನ ಭಾಗವನ್ನ ರಾಜ ಸಾಲೊಮೋನನು ಬರೆದರು. ಇದರ ಜೊತೆಗೆ ಕೆಲವು ಭಾಗಗಳನ್ನ ಆಗೂರ, ಅಧ್ಯಾಯ 30 ಆಗೂರ್ ಎಂಬುವರು ಬರೆದ್ರು. ಲೆಮುವೇಲನ ರಾಜ ಅಧ್ಯಾಯ 31 ಅವರು ಬರೆದಿದ್ರು. ಹೆಜೆಕ್ಯನ ಕಾಲದ ಲೇಖಕರು ಸಂಗ್ರಹಿಸಿದ ಸಾಲೊಮೋನನ ಕೆಲವು ಜ್ಞಾನೋಕ್ತಿಗಳು 25 ರಿಂದ 29 ಬರೆದಿದ್ದಾರೆ ಅಥವಾ ಸಂಗ್ರಹಿಸಿದ್ದಾರೆ. ಇಲ್ಲಿ ಸಾಲೊಮೋನನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅವನು ದಾವೀದನ ಮಗ, ಇಸ್ರೇಲಿನ 3ನೇ ರಾಜ, ದೇವರಿಂದ ಅಪಾರ ಜ್ಞಾನ ಪಡೆದನು. ಸುಮಾರು 3000 ಜ್ಞಾನೋಕ್ತಿಗಳನ್ನ ಮತ್ತು 1005 ಹಾಡುಗಳನ್ನ ರಚಿಸಿದನು. ಇದ್ರ ಬಗ್ಗೆ 1 ಅರಸರುಗಳು 4ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಓದ್ತೀವಿ. ಇದು ಸಾಲೊಮನ್ ಬಗ್ಗೆ ಡೀಟೇಲ್ಸ್. ಆಯಿತು ಅಂತ ನಾವು ನೋಡಿದಾಗ ಕೀಪು ಸುಮಾರು 70 ರಿಂದ 700ರ ನಡುವೆ ವಿವಿಧ ಭಾಗಗಳಲ್ಲಿ ಬರೆಯಲ್ಪಟ್ಟ ಸಂಗ್ರಹಿಸಲಾಗಿದೆ. ಇದು ಪುಸ್ತಕದ ಉದ್ದೇಶ, ಯಾಕೆ ಈ ಪುಸ್ತಕನ ಬರೆದ್ರು? ಜ್ಞಾನೋಕ್ತಿಗಳ ಮುಖ್ಯ ಉದ್ದೇಶ ದೇವ ಭಯವನ್ನ ಕಲಿಸುವುದು, ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯ ಮಾಡುವುದು, ಯುವಕರಿಗೆ ವಿವೇಕ ನೀಡುವುದು, ಕುಟುಂಬಗಳನ್ನ ಬಲಪಡಿಸುವುದು, ಕೊನೆಯದಾಗಿ ದೇವರ ಜ್ಞಾನದಿಂದ ಜೀವನ ನಡೆಸಲು ಕಲಿಸುವುದು. ಈ ಕಾರಣಗಳಿಗೋಸ್ಕರ ಈ ಪುಸ್ತಕ ಬರೆಯಲ್ಪಟ್ಟಿದೆ. ಈ ಪುಸ್ತಕದ ಇನ್ನ ಸ್ವಲ್ಪ ಡೀಟೇಲ್ಸ್. ಜ್ಞಾನ ಎಂಬ ಪದವು ಪುಸ್ತಕದ ಹೃದಯವಾಗಿದೆ. ಈ ಪುಸ್ತಕದ ಹೃದಯ ಜ್ಞಾನ ಎಂಬ ವರ್ಡ್. ಇದು ಕೇವಲ ಪುಸ್ತಕದ ಜ್ಞಾನವಲ್ಲ, ಸರಿಯಾದ ಸಮಯದಲ್ಲಿ ದೇವರ ಇಚ್ಛೆಯಂತೆ ಬದುಕುವ ಸಾಮರ್ಥ್ಯ ಮತ್ತು ಯೆಹೋವನ ಭಯ ಪುಸ್ತಕದ ಆರಂಭವೂ ಅಂತ್ಯವೂ ಆಗಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಈ ಪುಸ್ತಕದ ದೇವ ಭಯವಿಲ್ಲದ ಜ್ಞಾನವು
ಬೈಬಲ್ ಪ್ರಕಾರ ನಿಜವಾದ ಜ್ಞಾನವಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ. ಮೂರನೇದಾಗಿ ಅಧ್ಯಾಯಗಳು 1-9 ಜ್ಞಾನ ಒಬ್ಬ ಮಹಿಳೆಯಂತೆ ಮಾತನಾಡುತ್ತದೆ ಅಂತ ಬರೆಯಲ್ಪಟ್ಟಿದೆ. ಇದು ನಿಜವಾದ ಮಹಿಳೆಯಲ್ಲ, ಜ್ಞಾನವನ್ನ ವ್ಯಕ್ತೀಕರಿಸುವ ಸಾಹಿತ್ಯ ಶೈಲಿಯಾಗಿದೆ. 4ನೇದಾಗಿ ಮೂರ್ಖತನವು ಒಬ್ಬ ಮಹಿಳೆಯಂತೆ ಚಿತ್ರಿಸಲಾಗಿದೆ. ಒಬ್ಬಳು ಜೀವದ ಕಡೆಗೆ ಕರೆಯುತ್ತಾಳೆ, ಇನ್ನೊಬ್ಬಳು ನಾಶದ ಕಡೆಗೆ ಕರೆಯುತ್ತಾಳೆ. ನಮ್ಮ ಬಾಳಲ್ಲೂ ಕೂಡ ಬೈಬಲ್ ಎಲ್ಲ ಬಿಡಿ, ಸಿಂಪಲ್ ಆಗಿ ನಾವು ಅನ್ಸ್ಕೊಂಡ್ರೆ ಇದೆ, 2 ದಾರಿ ಇದೆ. ಒಬ್ರು ಒಳ್ಳೆ ದಾರಿ ತೋರಿಸ್ತಾರೆ, ಇನ್ನೊಬ್ರು ಕೆಟ್ಟ ದಾರಿಗೆ ಕರೀತಾರೆ. ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ಅದು ನಮ್ಮ ಬಾಳ ಆಗುತ್ತೆ. ಸೊ ಇದು ಈ ಪುಸ್ತಕದ ಕೆಲವೊಮ್ಮೆ ವಿವರಗಳು, ಪ್ರಾಮುಖ್ಯ ವಿಷಯಗಳು. ಈ ಪುಸ್ತಕದ ಮೇಜರ್ ಥೀಮ್ ದೇವಭಯ, ಜ್ಞಾನ, ವಿಸ್ಡಮ್, ವಿವೇಕ, ಅಂಡರ್ಸ್ಟ್ಯಾಂಡಿಂಗ್, ಮಾತಿನ ಶಕ್ತಿ, ಪವರ್ ಆಫ್ ವರ್ಡ್ಸ್ ಈ ಪುಸ್ತಕ ನಾವು ನೋಡ್ತೀವಿ. ಪರಿಶ್ರಮ, ಡಿಲಿಜೆನ್ಸ್, ಸೋಮಾರಿತನ, ಲೇಜಿನೆಸ್, ಸ್ನೇಹ, ಕುಟುಂಬ, ಪ್ರಾಮಾಣಿಕತೆ, ಇಂಟಿಗ್ರಿಟಿ, ಬುಕ್ ಸ್ಪೀಕ್ಸ್ ಅಬೌಟ್ ಇಂಟಿಗ್ರಿಟಿ, ಶಿಸ್ತು ಸ್ಪೀಕ್ಸ್ ಅಬೌಟ್ ಡಿಸಿಪ್ಲಿನ್. ಈ ಪುಸ್ತಕದ ಪ್ರಾಮುಖ್ಯ ವಾಕ್ಯ, ಕೀವರ್ಡ್ಸ್, ಯೆಹೋವನ ಭಯವೇ ಜ್ಞಾನದ ಆರಂಭ. ಜ್ಞಾನೋಕ್ತಿಗಳು 1:7 ನಾವು ಓದ್ತೇವೆ. ಸೊ ಇದು ಈ ಪುಸ್ತಕದ ಇಂಟ್ರೊಡಕ್ಷನ್. 1ನೇ ಅಧ್ಯಾಯ 1-8 ಅಧ್ಯಾಯಗಳು, ಭಾಗ 1. 1ನೇ ಅಧ್ಯಾಯ ಜ್ಞಾನದ ಆರಂಭ, ದ ಬಿಗಿನಿಂಗ್ ಆಫ್ ವಿಸ್ಡಮ್. ಇಲ್ಲಿ ಸಾಲೊಮೋನನು ಜ್ಞಾನೋಕ್ತಿಗಳ ಉದ್ದೇಶವನ್ನ ವಿವರಿಸುತ್ತಾನೆ. ಯೆಹೋವನ ಭಯವೇ ಜ್ಞಾನದ ಆರಂಭವೆಂದು ಹೇಳುತ್ತಾನೆ. ತಂದೆಯು ಮಗನಿಗೆ ದುಷ್ಟರ ಸಂಗಡ ಸೇರಬಾರದೆಂದು ಬೋಧಿಸುತ್ತಾನೆ. ಜ್ಞಾನವು ಎಲ್ಲರನ್ನ ತನ್ನ ಕಡೆಗೆ ಕರೆಯುತ್ತದೆ, ಆದರೆ ಅದನ್ನ ತಿರಸ್ಕರಿಸುವವರು ತಮ್ಮ ಆಯ್ಕೆಗಳ ಪರಿಣಾಮವನ್ನ ಅನುಭವಿಸುತ್ತಾರೆ ಅಂತ ನಾವಿಲ್ಲಿ ಓದ್ತೀವಿ. ದೇವರನ್ನ ಗೌರವಿಸುವುದೇ ನಿಜವಾದ ಜ್ಞಾನದ ಮೊದಲ ಹೆಜ್ಜೆ ಅಂತ 1ನೇ ಅಧ್ಯಾಯ ನಮ್ಗೆ ಹೇಳುತ್ತೆ. 2ನೇ ಅಧ್ಯಾಯ ಜ್ಞಾನವನ್ನ ಹುಡುಕಿ, ಸೀಕ್ ವಿಸ್ಡಮ್. ಜ್ಞಾನವನ್ನ ಅಮೂಲ್ಯ ನೀತಿಯಂತೆ ಹುಡುಕಬೇಕೆಂದು ಸಾಲೊಮೋನನು ಹೇಳುತ್ತಾನೆ. ದೇವರು ಪ್ರಾಮಾಣಿಕರಿಗೆ ಜ್ಞಾನವನ್ನ ನೀಡುತ್ತಾರೆ. ಜ್ಞಾನವು ಕೆಟ್ಟ ಮಾರ್ಗಗಳಿಂದ ಮತ್ತು ತಪ್ಪದ ನಿರ್ಧಾರಗಳಿಂದ ನಮ್ಮನ್ನ ರಕ್ಷಿಸುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ಹಾಗಾಗಿ ಅಧ್ಯಾಯ ನಮ್ಗೆ ಹೇಳೋದು, ದೇವರ ಜ್ಞಾನವನ್ನ ಹುಡುಕುವವರು ಸುರಕ್ಷಿತ ಮಾರ್ಗದಲ್ಲಿ ನಡೆಯುತ್ತಾರೆ ಅಂತ ನಮ್ಗೆ ತಿಳಿಸ್ಕೊಡುತ್ತೆ. 3ನೇ ಅಧ್ಯಾಯ ಯೆಹೋವನಲ್ಲಿ ಭರವಸೆ ಇಡು, ಟ್ರಸ್ಟ್ ಇನ್ ದ ಲಾರ್ಡ್ ಅಂತ ಈ ಪುಸ್ತಕ ಹೇಳುತ್ತೆ. ಸ್ವಂತ ಬುದ್ಧಿಯನ್ನ ಮಾತ್ರ ನಂಬದೆ ಸಂಪೂರ್ಣವಾಗಿ ದೇವರಲ್ಲಿ ಭರವಸೆ ಇಡಲು ಈ ಅಧ್ಯಾಯ ಬೋಧಿಸುತ್ತದೆ. ದೇವರನ್ನ ಗೌರವಿಸುವವರಿಗೆ ಆತನು ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಪ್ರೀತಿಸುವವರನ್ನ ಶಿಸ್ತಿನಿಂದ ಬೆಳೆಸುತ್ತಾನೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಮ್ಗೆ ತಿಳಿಯೋದು, ದೇವರಲ್ಲಿ ಭರವಸೆ ಇಡಿ, ಆತನು ನಿಮ್ಮ ದಾರಿಯನ್ನ ಸರಾಗೊಳಿಸುತ್ತಾನೆ ಅಂತ ನಮ್ಗೆ ಹೇಳ್ಕೊಡುತ್ತೆ. 4ನೇ ಅಧ್ಯಾಯ ನಿನ್ನ ಹೃದಯವನ್ನ ಕಾಪಾಡು, ಗಾರ್ಡ್ ಯೋರ್ ಹಾರ್ಟ್. ತಂದೆಯು ಮಗನಿಗೆ ಜ್ಞಾನವನ್ನ ಬಿಗಿಯಾಗಿ ಹಿಡಿದುಕೊಳ್ಳಲು ಹೇಳುತ್ತಾನೆ. ನೀತಿವಂತರ ದಾರಿ ಬೆಳಗಿನ ಬೆಳಕಿನಂತೆ ಪ್ರಕಾಶಿಸುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೃದಯವನ್ನ ಕಾಪಾಡಬೇಕು, ಏಕೆಂದರೆ ಜೀವನದ ಎಲ್ಲಾ ದಿಕ್ಕುಗಳು ಅದರಿಂದಲೇ ಹೊರಬರುತ್ತದೆ ಅಂತ ಈ ಅಧ್ಯಾಯ ಹೇಳುತ್ತೆ. ಹಾಗಾಗಿ ಹೃದಯವನ್ನ ಕಾಪಾಡಿದರೆ ಜೀವನವು ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ ಅಂತ ಈ ಪುಸ್ತಕ ಹೇಳುತ್ತೆ. ನೆಕ್ಸ್ಟ್, ವೈವಾಹಿಕ ನಿಷ್ಠೆ, ಫೇತ್ಫುಲ್ನೆಸ್ ಇನ್ ಮ್ಯಾರೇಜ್. ಇಲ್ಲಿ ಸಾಲೊಮೋನನು ಅನೈತಿಕ ಸಂಬಂಧಗಳಿಂದ ದೂರವಿರಲು ಎಚ್ಚರಿಸುತ್ತಾನೆ. ಪಾಪವು ಆರಂಭದಲ್ಲಿ ಆಕರ್ಷಕವಾಗಿ ಕಂಡರೂ ಅದರ ಅಂತ್ಯ ದುಃಖ ಮತ್ತು ನಾಶವಾಗಿರುತ್ತದೆ. ಹಾಗಾಗಿ ದೇವರು ಕೊಟ್ಟ ವೈವಾಹಿಕ ಸಂಬಂಧದಲ್ಲಿ ಸಂತೋಷಪಟ್ಟು ನಿಷ್ಠೆಯಿಂದ ಬದುಕಬೇಕೆಂದು ಬೋಧಿಸುತ್ತಾನೆ. ಈ ಅಧ್ಯಾಯದ ನಾವು ತಿಳ್ಕೊಳ್ಳೋದು, ದೇವರ ಮಾರ್ಗದಲ್ಲಿನ ನಿಷ್ಠೆಯೇ ನಿಜವಾದ ಸಂತೋಷವನ್ನ ತರುತ್ತದೆ ಅಂತ. ನೆಕ್ಸ್ಟ್, ಪರಿಶ್ರಮ ಮತ್ತು ಜ್ಞಾನ, ಡಿಲಿಜೆನ್ಸ್ ಅಂಡ್ ವಿಸ್ಡಮ್. ಸಾಲೊಮೋನನು ಅಜಾಗರೂಕ, ಸಾಲದ ಖಾತರಿ, ಸೋಮಾರಿತನ, ದುಷ್ಟತನ ಮತ್ತು ವ್ಯಭಿಚಾರದ ವಿರುದ್ಧ ಎಚ್ಚರಿಸುತ್ತಾನೆ. ಇರುವೆಯ ಪರಿಶ್ರಮವನ್ನ ಮಾದರಿಯಾಗಿ ತೋರಿಸಿ ದೇವರು ದ್ವೇಷಿಸುವ 7 ವಿಷಯಗಳನ್ನ ಇಲ್ಲಿ ತಿಳಿಸುತ್ತಾನೆ. ಹಾಗಾಗಿ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಶಿಸ್ತು ಯಶಸ್ವಿ ಜೀವನದ ಅಡಿಪಾಯ ಅಂತ ನಮ್ಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್, ಪ್ರಲೋಭನೆಯ ಬಗ್ಗೆ.
ದ ಟ್ರ್ಯಾಪ್ ಆಫ್ ಟೆಂಪ್ಟೇಷನ್. ಒಬ್ಬ ಅನುಭವವಿಲ್ಲದ ಯುವಕನು ಪ್ರಲೋಭನೆಯ ಬಲೆಗೆ ಹೇಗೆ ಸಿಲುಕುತ್ತಾನೆ ಎಂಬುದನ್ನ ಸಾಲಮೋನನು ವಿವರಿಸುತ್ತಾನೆ. ಪಾಪವು ನಿಧಾನವಾಗಿ ಆಕರ್ಷಿಸಿ ಕೊನೆಯಲ್ಲಿ ನಾಶದ ಕಡೆಗೆ ಕರೆದೊಯ್ಯುತ್ತದೆ ಅಂತ ನಮಗೆ ತಿಳಿಯುತ್ತೆ. ನೆಕ್ಸ್ಟು, ಹಾಗಾಗಿ ಪ್ರಲೋಭನೆಯಿಂದ ದೂರವಿರುವುದೇ ಅದನ್ನ ಜಯಿಸುವ ಅತ್ಯುತ್ತಮ ಮಾರ್ಗ ಅಂತ ಹೇಳುತ್ತೆ. ಜ್ಞಾನದ ಕರೆಯು, ವಿಸ್ಡಮ್ಸ್ ಕಾಲ್. ಜ್ಞಾನವು ಎಲ್ಲರನ್ನ ತನ್ನ ಕಡೆಗೆ ಕರೆಯುತ್ತದೆ. ಅದು ಬಂಗಾರ ಮತ್ತು ಬೆಳ್ಳಿಗಿಂತ ಅಮೂಲ್ಯವಾಗಿದೆ. ದೇವರು ಲೋಕವನ್ನ ಸೃಷ್ಟಿಸುವಾಗ ತನ್ನ ಜ್ಞಾನದಿಂದ ಎಲ್ಲವನ್ನ ಕ್ರಮಬದ್ಧವಾಗಿ ನಿರ್ಮಿಸಿದರು. ಜ್ಞಾನವನ್ನ ಕಂಡುಕೊಳ್ಳುವವರು ಜೀವ ಮತ್ತು ದೇವರ ಅನುಗ್ರಹವನ್ನ ಹೊಂದುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ಸೊ ದೇವರ ಜ್ಞಾನವು ಯಾವುದೇ ಭೌತಿಕ ಸಂಪತ್ತಿಗಿಂತ ಅಮೂಲ್ಯವಾಗಿದೆ ಅಂತ ಬರೆಯಲ್ಪಟ್ಟಿದೆ. ನೆಕ್ಸ್ಟ್, ಜ್ಞಾನ ಮತ್ತು ಮೂರ್ಖತನದ ಆಹ್ವಾನ, ವಿಸ್ಡಮ್ ಅಂಡ್ ಫೋಲಿ ಇನ್ವೈಟ್. ಜ್ಞಾನವು ತನ್ನ ಮನೆ ಕಟ್ಟಿಕೊಂಡು ಎಲ್ಲರನ್ನ ಜೀವನದ ಮಾರ್ಗಕ್ಕೆ ಆಹ್ವಾನಿಸುತ್ತದೆ. ಮೂರ್ಖತನವು ತನ್ನ ಆಹ್ವಾನ ನೀಡುತ್ತದೆ, ಆದರೆ ಅದು ನಾಶದ ಕಡೆಗೆ ಕರೆದೊಯ್ಯುತ್ತದೆ. ಯೆಹೋವನ ಭಯವೇ ಜ್ಞಾನದ ಆರಂಭವಾಗಿದೆ. ಹಾಗಾಗಿ ಪ್ರತಿದಿನ ನಾವು ಯಾವ ಧ್ವನಿಯನ್ನ ಅನುಸರಿಸುತ್ತೇವೋ ಅದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತದೆ ಅಂತ ನಾವು ತಿಳ್ಕೊತೀವಿ. 10ನೇ ಅಧ್ಯಾಯ, ನೀತಿವಂತರು ಮತ್ತು ದುಷ್ಟರು, ದ ರೈಚಸ್ ಅಂಡ್ ದ ವಿಕೆಡ್. ಸಾಲಮೋನನ ಜ್ಞಾನೋಕ್ತಿಗಳು ಇಲ್ಲಿ ಆರಂಭವಾಗುತ್ತವೆ. ಸಾಲಮೋನನ ಜ್ಞಾನೋಕ್ತಿಗಳು ಇಲ್ಲಿಂದ ಆರಂಭ ಆಗುತ್ತದೆ. ನೀತಿವಂತರು, ಪರಿಶ್ರಮಿಗಳು ಮತ್ತು ಸತ್ಯವಂತರು ಜೀವನ ಆಶೀರ್ವಾದವಾಗುತ್ತದೆ. ದುಷ್ಟರು ಮತ್ತು ಸೋಮಾರಿಗಳು ಕಷ್ಟವನ್ನ ಅನುಭವಿಸುತ್ತಾರೆ ಅಂತ ಬರೆಯಲ್ಪಟ್ಟಿದೆ. ಸರಿಯಾದ ಆಯ್ಕೆಗಳು ನಿಧಾನವಾಗಿ ಆಶೀರ್ವಾದದ ಜೀವನವನ್ನ ನಿರ್ಮಿಸುತ್ತವೆ ಅಂತ ಹೇಳುತ್ತದೆ ಈ ಅಧ್ಯಾಯ. 11ನೇ ಅಧ್ಯಾಯ, ಪ್ರಾಮಾಣಿಕತೆ ಮತ್ತು ಉದಾರತೆ, ಇಂಟಿಗ್ರಿಟಿ ಅಂಡ್ ಜನರಾಸಿಟಿ. ಇಲ್ಲಿ ಪ್ರಾಮಾಣಿಕತೆ ದೇವರಿಗೆ ಮೆಚ್ಚಿನದು. ಉದಾರರು ಆಶೀರ್ವಾದ ಪಡೆಯುತ್ತಾರೆ. ಹೆಮ್ಮೆ ನಾಶಕ್ಕೆ ದಾರಿ ಮಾಡುತ್ತದೆ, ಆದರೆ ನೀತಿಯು ಸುರಕ್ಷತೆಯನ್ನ ತರುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ಪ್ರಾಮಾಣಿಕತೆ ಎಂದಿಗೂ ನಷ್ಟವಲ್ಲ, ಅದು ದೀರ್ಘಕಾಲದ ಲಾಭ ಅಂತ ಬರೆಯಲ್ಪಟ್ಟಿದೆ. ಇಂಟಿಗ್ರಿಟಿ ಮೇ ಕಾಸ್ಟ್ ಟುಡೇ ಬಟ್ ಇಟ್ ಬ್ರಿಂಗ್ಸ್ ಲಾಸ್ಟಿಂಗ್ ರಿವಾರ್ಡ್ಸ್. 12ನೇ ಅಧ್ಯಾಯ, ಜ್ಞಾನಿಯ ಮಾರ್ಗ, ದ ವೇ ಆಫ್ ದ ವೈಸ್. ಜ್ಞಾನಿಗಳು ತಿದ್ದುಪಡಿಯನ್ನ ಸ್ವೀಕರಿಸುತ್ತಾರೆ. ಪರಿಶ್ರಮ, ಸತ್ಯ ಮತ್ತು ಒಳ್ಳೆಯ ಮಾತುಗಳು ಜೀವನವನ್ನ ನಿರ್ಮಿಸುತ್ತವೆ. ಸುಳ್ಳು ಮಾತು, ಸೋಮಾರಿತನವು ನಾಶಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ತಿದ್ದುಪಡಿ ಸ್ವೀಕರಿಸುವ ಮನಸ್ಸು ಬೆಳವಣಿಗೆಯ ಮೊದಲ ಹೆಜ್ಜೆ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್, ಜ್ಞಾನವನ್ನ ಕೇಳುವವರು, ಲಿಸನಿಂಗ್ ಟು ವಿಸ್ಡಮ್. ಶಿಸ್ತು ಸ್ವೀಕರಿಸುವವರು ಜ್ಞಾನಿಗಳಾಗಿರುತ್ತಾರೆ. ಪರಿಶ್ರಮವು ಫಲವನ್ನ ತರುತ್ತದೆ. ಒಳ್ಳೆಯ ಸಂಗಡಿಗರು ಒಳ್ಳೆಯ ಪ್ರಭಾವ ಬೀರುತ್ತಾರೆ. ಸೊ ನಿಮ್ಮ ಸಂಗಡಿಗರು ನಿಮ್ಮ ಭವಿಷ್ಯವನ್ನ ರೂಪಿಸುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ದ ಪೀಪಲ್ ಯು ವಾಕ್ ವಿತ್ ಇನ್ಫ್ಲೂಯೆನ್ಸ್ ದ ಪರ್ಸನ್ ಯು ಬಿಕಮ್. ನೀವು ಯಾರ ಜೊತೆ ಇರ್ತೀರೋ ಅವ್ರ ತರ ನೀವಾಗ್ತೀರಾ ಅಂತ ಹೇಳುತ್ತೆ. 14ನೇ ಅಧ್ಯಾಯ, ಜ್ಞಾನ ಮತ್ತು ಮೂರ್ಖತನ, ವಿಸ್ಡಮ್ ಅಂಡ್ ಫೂಲಿಶ್ನೆಸ್. ಜ್ಞಾನಿಗಳು ದೇವರನ್ನ ಗೌರವಿಸುತ್ತಾರೆ. ಕೆಲವು ಮಾರ್ಗಗಳು ಸರಿ ಎಂದು ಕಾಣಬಹುದು, ಆದರೆ ಅದು ಮರಣಕ್ಕೆ ಕರೆದೊಯ್ಯುತ್ತವೆ. ದಯೆ ಮತ್ತು ದೇವಭಯವು ಆಶೀರ್ವಾದವನ್ನ ತರುತ್ತದೆ ಅಂತ. ಸೊ ಎಲ್ಲ ಸರಿ ಎಂದು ಕಾಣುವುದು ದೇವರ ಮಾರ್ಗವಾಗಿರುವುದಿಲ್ಲ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್, ಮೃದುವಾದ ಉತ್ತರ, ಜೆಂಟಲ್ ಆನ್ಸರ್. ಮೃದುವಾದ ಉತ್ತರವು ಕೋಪವನ್ನ ಶಮನಗೊಳಿಸುತ್ತದೆ. ದೇವರು ಎಲ್ಲವನ್ನು ನೋಡುತ್ತಾರೆ. ವಿನಯ ಮತ್ತು ದೇವ ಭಯವು ನಿಜವಾದ ಜ್ಞಾನಕ್ಕೆ ದಾರಿ ಮಾಡುತ್ತದೆ. ಹಾಗಾಗಿ ಮೃದು ಮಾತು ಸಂಬಂಧಗಳನ್ನ ಉಳಿಸುತ್ತದೆ ಅಂತ ನಮ್ಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್, ದೇವರ ಯೋಜನೆ, ಗಾಡ್ಸ್ ಸೋವರಿನ್ ಪ್ಲಾನ್. ಮನುಷ್ಯನು ಯೋಜನೆ ಮಾಡಬಹುದು, ಆದರೆ ದೇವರೇ ಹೆಜ್ಜೆಗಳನ್ನ ನಡೆಸುತ್ತಾನೆ. ಹೆಮ್ಮೆ ಪತನಕ್ಕೆ ಮುಂಚಿತವಾಗಿರುತ್ತದೆ. ಒಳ್ಳೆಯ ಮಾತುಗಳು ಆರೋಗ್ಯ ಮತ್ತು ಸಂತೋಷವನ್ನ ತರುತ್ತದೆ. ಹಾಗಾಗಿ ನಿಮ್ಮ ಯೋಚನೆಗಳನ್ನ ದೇವರಿಗೆ ಒಪ್ಪಿಸಿ, ಆತನು ಉತ್ತಮ ದಾರಿಯನ್ನ ತೋರಿಸುತ್ತಾನೆ ಅಂತ ನಮ್ಗೆ ಹೇಳುತ್ತೆ. 17ನೇ ಅಧ್ಯಾಯ, ಸಂಬಂಧಗಳಲ್ಲಿ ಜ್ಞಾನ, ವಿಸ್ಡಮ್ ಇನ್ ರಿಲೇಶನ್ಶಿಪ್. ಈ ಅಧ್ಯಾಯವು ಕುಟುಂಬ, ಸ್ನೇಹ ಮತ್ತು ಸಂಬಂಧಗಳ ಮಹತ್ವವನ್ನ ತಿಳಿಸುತ್ತದೆ. ಜಗಳಕ್ಕಿಂತ ಸಮಾಧಾನ ಉತ್ತಮ. ನಿಜವಾದ ಸ್ನೇಹಿತನು ಸಂಕಷ್ಟದ ಸಮಯದಲ್ಲೂ ಜೊತೆಗಿರುತ್ತಾನೆ.
ಸಂತೋಷಭರಿತ ಹೃದಯವು ಉತ್ತಮ ಔಷಧಿಯಾಗಿದೆ ಅಂತ. ಒಳ್ಳೆಯ ಸಂಬಂಧಗಳು ಜೀವನದ ದೊಡ್ಡ ಆಶೀರ್ವಾದ ಅಂತ ನಮ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಮಾತಿನ ಶಕ್ತಿ, ದ ಪವರ್ ಆಫ್ ವರ್ಡ್ಸ್. ಮಾತುಗಳು ಜೀವವನ್ನ ಮರಣವನ್ನ ತರಬಲ್ಲದು. ದೇವರ ಹೆಸರು ಬಲವಾದ ಗೋಪುರವಾಗಿದೆ. ನಿಜವಾದ ಸ್ನೇಹಿತನು ಸಹೋದರನಿಗಿಂತಲೂ ಹತ್ತಿರವಾಗಿರುತ್ತಾನೆ. ಸೊ ಮಾತನಾಡುವ ಮೊದಲು ಯೋಚಿಸಿ, ಮಾತುಗಳ ಶಾಶ್ವತ ಪರಿಣಾಮ ಬೀರುತ್ತವೆ ಅಂತ ನಮಗ್ ತಿಳಿಯುತ್ತೆ. ವಿವೇಕ ಮತ್ತು ದಯೆ, ವಿಸ್ಡಮ್ ಅಂಡ್ ಕಂಪ್ಯಾಷನ್. ಸಂಪತ್ತಿಗಿಂತ ಪ್ರಾಮಾಣಿಕತೆ ಶ್ರೇಷ್ಠ. ಬಡವರಿಗೆ ಸಹಾಯ ಮಾಡುವುದು ದೇವರಿಗೆ ಸಾಲ ಕೊಟ್ಟಂತಾಗಿದೆ. ಮಕ್ಕಳಿಗೆ ಶಿಸ್ತನ್ನ ಕಲಿಸುವುದು ಅವರ ಭವಿಷ್ಯಕ್ಕಾಗಿ ಅಗತ್ಯವಾಗಿದೆ ಅಂತ ಹೇಳುತ್ತೆ. ಹಾಗಾಗಿ ದಯೆ ಮತ್ತು ಪ್ರಾಮಾಣಿಕತೆ ದೇವರಿಗೆ ಮೆಚ್ಚಿನವು ಅಂತ ನಮಗೆ ತಿಳಿಯುತ್ತೆ. 20ನೇ ಅಧ್ಯಾಯ, ಪ್ರಾಮಾಣಿಕತೆ ಮತ್ತು ಶಿಸ್ತು, ಇಂಟಿಗ್ರಿಟಿ ಅಂಡ್ ಡಿಸಿಪ್ಲಿನ್. ಪ್ರಾಮಾಣಿಕ ಜೀವನವು ಮುಂದಿನ ತಲೆಮಾರಿಗೆ ಆಶೀರ್ವಾದವಾಗುತ್ತದೆ. ತಾಳ್ಮೆ, ಪರಿಶ್ರಮ ಮತ್ತು ಸತ್ಯನಿಷ್ಠೆ ಯಶಸ್ಸಿಗೆ ದಾರಿ ಮಾಡುತ್ತವೆ. ದೇವರು ಹೃದಯದ ಉದ್ದೇಶಗಳನ್ನ ತಿಳಿದಿದ್ದಾರೆ. ಹಾಗಾಗಿ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ದೊಡ್ಡ ಸಂಪತ್ತು. ಯೋರ್ ಕ್ಯಾರೆಕ್ಟರ್ ಇಸ್ ಯೋರ್ ಗ್ರೇಟೆಸ್ಟ್ ವೆಲ್ತ್ ಅಂತ ಪ್ರಾವರ್ಬ್ಸ್ ಹೇಳುತ್ತೆ. ನೆಕ್ಸ್ಟ್ ದೇವರ ನ್ಯಾಯ, ಗಾಡ್ಸ್ ಜಸ್ಟಿಸ್. ಇಲ್ಲಿ ರಾಜನ ಹೃದಯವು ದೇವರ ಕೈಯಲ್ಲಿದೆ. ನ್ಯಾಯ ಮತ್ತು ನೀತಿ ದೇವರಿಗೆ ಯಜ್ಞಕ್ಕಿಂತ ಹೆಚ್ಚು ಮೆಚ್ಚಿನದು. ದುಷ್ಟತನ ಕೊನೆಯಲ್ಲಿ ನಾಶಕ್ಕೆ ಕರೆದೊಯ್ಯುತ್ತದೆ. ಹಾಗಾಗಿ ದೇವರು ನಮ್ಮ ಕಾರ್ಯಗಳಿಗಿಂತ ನಮ್ಮ ನೀತಿಯನ್ನ ಹೆಚ್ಚು ಮೆಚ್ಚುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ ಒಳ್ಳೆಯ ಹೆಸರು, ಅ ಗುಡ್ ನೇಮ್. ನಾವು ಒಳ್ಳೆಯ ಹೆಸರು ದೊಡ್ಡ ಐಶ್ವರ್ಯಕ್ಕಿಂತ ಅಮೂಲ್ಯ. ಮಕ್ಕಳನ್ನ ದೇವರ ಮಾರ್ಗದಲ್ಲಿ ಬೆಳೆಸಬೇಕು. ವಿನಯ ಮತ್ತು ದೇವಭಯವು ಐಶ್ವರ್ಯ, ಗೌರವ ಮತ್ತು ಜೀವನವನ್ನ ತರುತ್ತದೆ ಅಂತ. ಒಳ್ಳೆಯ ಹೆಸರು ಹಣಕ್ಕಿಂತ ಅಮೂಲ್ಯ ಅಂತ ಈ ಪುಸ್ತಕ ಹೇಳುತ್ತೆ. ನೆಕ್ಸ್ಟ್ ಆತ್ಮಸಂಖ್ಯವು, ಸೆಲ್ಫ್ ಕಂಟ್ರೋಲ್. ಇಲ್ಲಿ ದುರಾಸೆ, ಅತಿಯಾಗಿ ತಿನ್ನುವುದು, ಮದ್ಯಪಾನ ಮತ್ತು ಕೆಟ್ಟ ಸಂಗಡಿಗರ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ತಂದೆ ತಾಯಿಯ ಜ್ಞಾನವನ್ನ ಗೌರವಿಸಬೇಕು. ದೇವರ ಜ್ಞಾನವನ್ನ ಹೃದಯದಲ್ಲಿ ಇರಿಸಿಕೊಳ್ಳಬೇಕು ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಆತ್ಮ ಸಂಯಮವು ಜ್ಞಾನಿಯ ಗುರುತು. ಸೆಲ್ಫ್ ಕಂಟ್ರೋಲ್ ಇಸ್ ಅ ಮಾರ್ಕ್ ಆಫ್ ಟ್ರೂ ವಿಸ್ಡಮ್ ಅಂತ ಹೇಳಿದೆ. ನೆಕ್ಸ್ಟ್ ಜ್ಞಾನದಿಂದ ಜೀವನವನ್ನ ಕಟ್ಟಿರಿ. ಬಿಲ್ಡ್ ಯೋರ್ ಲೈಫ್ ವಿತ್ ವಿಸ್ಡಮ್. ಜ್ಞಾನ ಮತ್ತು ವಿವೇಕದಿಂದ ಮನೆ ಮತ್ತು ಜೀವನ ಕಟ್ಟಲ್ಪಡುತ್ತದೆ. ದುಷ್ಟರನ್ನ ನೋಡಿ ಅಸೂಯೆ ಪಡಬಾರದು. ನೀತಿವಂತನು ಬಿದ್ದರೂ ಮತ್ತೆ ಎದ್ದು ನಿಲ್ಲುತ್ತಾನೆ. ಸೋಮಾರಿತನವು ಬಡತನಕ್ಕೆ ಕಾರಣವಾಗುತ್ತದೆ ಅಂತ ಹೇಳುತ್ತೆ. ಸೋಲು ಅಂತ್ಯವಲ್ಲ, ದೇವರ ಸಹಾಯದಿಂದ ಮತ್ತೆ ಎದ್ದು ನಿಲ್ಲಿ ಅಂತ ಹೇಳುತ್ತೆ. ನೆಕ್ಸ್ಟ್ ವಿನಯ ಮತ್ತು ವಿವೇಕ, ಹ್ಯೂಮಿಲಿಟಿ ಅಂಡ್ ವಿಸ್ಡಮ್. ಹೆಜೆಕ್ಯನ ಅರಸನ ಅಧಿಕಾರಿಗಳು ಸಂಗ್ರಹಿಸಿದ ಸೊಲೊಮೋನನ ಜ್ಞಾನೋಕ್ತಿಗಳು ಇಲ್ಲಿ ಆರಂಭವಾಗುತ್ತದೆ. ವಿನಯದಿಂದ ನಡೆದುಕೊಳ್ಳಬೇಕು, ಕೋಪವನ್ನ ನಿಯಂತ್ರಿಸಬೇಕು, ಶತ್ರುವಿಗೆ ದಯೆ ತೋರಬೇಕು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನ ಆಡಬೇಕು ಅಂತ ಹೇಳಲ್ಪಟ್ಟಿದೆ. ವಿನಯವು ಮನುಷ್ಯನನ್ನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಮೂರ್ಖತನದಿಂದ ದೂರವಿರಿ, ಅವಾಯ್ಡ್ ಫುಲಿಶ್ನೆಸ್. ಮೂರ್ಖತನ, ಸೋಮಾರಿತನ ಮತ್ತು ಸುಳ್ಳು ಮಾತಿನ ಅಪಾಯಗಳನ್ನ ವಿವರಿಸಲಾಗಿದೆ. ಜಗಳವನ್ನ ಉಂಟು ಮಾಡುವವರಿಂದ ದೂರವಿರಬೇಕು ಮತ್ತು ವದಂತಿಗಳನ್ನ ಹರಡಬಾರದು ಅಂತ ಹೇಳಿದೆ. ಇಲ್ಲಿ ಜ್ಞಾನಿಯು ಜಗಳವನ್ನ ಹೆಚ್ಚಿಸುವುದಿಲ್ಲ, ಅದನ್ನ ಶಮನಗೊಳಿಸುತ್ತಾನೆ ಅಂತ ಈ ಅಧ್ಯಾಯಗಳು ಹೇಳುತ್ತೆ. ನೆಕ್ಸ್ಟ್ ನಿಜವಾದ ಸ್ನೇಹ, ವಾಟ್ ಇಸ್ ಟ್ರೂ ಫ್ರೆಂಡ್ಶಿಪ್. ನಾಳೆಯ ಬಗ್ಗೆ ಹೆಮ್ಮೆ ಪಡಬಾರದು. ನಿಜವಾದ ಸ್ನೇಹಿತನು ಪ್ರಾಮಾಣಿಕ ಸಲಹೆ ನೀಡುತ್ತಾನೆ. ಪರಿಶ್ರಮದಿಂದ ಕೆಲಸ ಮಾಡಬೇಕು ಮತ್ತು ನಮಗೆ ಒಪ್ಪಿಸಲಾದ ಜವಾಬ್ದಾರಿಗಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದೆ. ಇಲ್ಲಿ ನಿಜವಾದ ಸ್ನೇಹಿತನು ಸತ್ಯವನ್ನ ಪ್ರೀತಿಯಿಂದ ಹೇಳುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ನೀತಿಯ ಮಾರ್ಗ, ದ ವೇ ಆಫ್ ರೈಚಿಯಸ್ನೆಸ್. ದುಷ್ಟರು ಭಯದಲ್ಲಿ ಬದುಕುತ್ತಾರೆ, ಆದರೆ ನೀತಿವಂತರು ಧೈರ್ಯದಿಂದಿರುತ್ತಾರೆ. ಪಾಪವನ್ನ ಮರೆಮಾಡದೆ ದೇವರ ಮುಂದೆ ಒಪ್ಪಿಕೊಳ್ಳುವವರಿಗೆ ಕರುಣೆ ತೋರೆಯುತ್ತದೆ. ಪ್ರಾಮಾಣಿಕತೆ ಐಶ್ವರ್ಯಕ್ಕಿಂತ ಶ್ರೇಷ್ಠವಾಗಿದೆ ಅಂತ ಹೇಳುತ್ತೆ ಈ ಅಧ್ಯಾಯ. ಪಾಪವನ್ನ ಒಪ್ಪಿಕೊಳ್ಳುವುದು ಕ್ಷಮೆಯ ದಾರಿಯನ್ನ
ತೆರೆಯುತ್ತದೆ. ಕನ್ಫೆಷನ್ ಓಪನ್ಸ್ ದ ಡೋರ್ ಟು ಗಾಡ್ಸ್ ಮರ್ಸಿ. ನ್ಯಾಯಕತ್ವ ಮತ್ತು ಶಿಸ್ತು, ಲೀಡರ್ಶಿಪ್ ಅಂಡ್ ಡಿಸಿಪ್ಲಿನ್. ಜ್ಞಾನಿಯಾದ ನಾಯಕನು ಜನರಿಗೆ ಆಶೀರ್ವಾದವಾಗುತ್ತಾನೆ. ಶಿಸ್ತಿಲ್ಲದ ಜೀವನ ಗೊಂದಲಕ್ಕೆ ಕಾರಣವಾಗುತ್ತದೆ. ಮನುಷ್ಯರ ಭಯಕ್ಕಿಂತ ದೇವರ ಮೇಲೆ ಭರವಸೆ ಇಡಬೇಕು ಅಂತ ಹೇಳಿದೆ. ದೇವರಲ್ಲಿ ಭರವಸೆ ಇಡುವವರು ಧೈರ್ಯದಿಂದ ಬದುಕುತ್ತಾರೆ ಅಂತ ಹೇಳುತ್ತೆ. ಲಾಸ್ಟ್ ಅಧ್ಯಾಯಗಳು 30ನೇ ಅಧ್ಯಾಯ ಅಗೂರನ ಜ್ಞಾನ, ದ ವಿಸ್ಡಮ್ ಆಫ್ ಆಗೂರ್. ಈ ಪ್ರಾವರ್ಬನ್ನು ಬರೆದಿದ್ದು ಆಗೂರನು ತನ್ನ ಮಿತಿಗಳನ್ನ ಒಪ್ಪಿಕೊಂಡು ದೇವರ ಜ್ಞಾನವನ್ನ ಬೇಡುತ್ತಾನೆ. ದೇವರ ವಾಕ್ಯವು ಶುದ್ಧವಾಗಿದೆ ಎಂದು ಘೋಷಿಸುತ್ತಾನೆ. ಅತಿಯಾದ ಐಶ್ವರ್ಯವನ್ನ, ಬಡತನವನ್ನ ಬೇಡದೆ ಅಗತ್ಯವಿರುವಷ್ಟು ಮಾತ್ರ ಕೊಡುವಂತೆ ದೇವರನ್ನ ಪ್ರಾರ್ಥಿಸುತ್ತಾನೆ. ಹಾಗಾಗಿ ತೃಪ್ತಿಯು ದೊಡ್ಡ ಐಶ್ವರ್ಯವಾಗಿದೆ. ಕಂಟೆಂಟ್ಮೆಂಟ್ ಇಸ್ ಒನ್ ಆಫ್ ಲೈಫ್ಸ್ ಗ್ರೇಟೆಸ್ಟ್ ರಿಚಸ್. ಕೊನೆ ಅಧ್ಯಾಯ ಸದ್ಗುಣವಂತ ಶ್ರೀ, ದ ವರ್ಚುಯಸ್ ವಿಮೆನ್. ರಾಜ ಲೆಮುವೇಲನ ತಾಯಿಯು ಒಳ್ಳೆಯ ನಾಯಕನ ಗುಣಗಳನ್ನ ಬೋಧಿಸುತ್ತಾಳೆ. ನಂತರ ಸದ್ಗುಣವಂತ ಶ್ರೀಯ ಚಿತ್ರವನ್ನು ನೀಡಲಾಗುತ್ತದೆ. ಆಕೆ ದೇವರನ್ನ ಭಯಪಡುವಳು, ಪರಿಶ್ರಮಿ, ಜ್ಞಾನಿ, ದಯಾಳು ಮತ್ತು ತನ್ನ ಕುಟುಂಬವನ್ನ ಪ್ರೀತಿಯಿಂದ ನೋಡಿಕೊಳ್ಳುವವಳು. ಆಕೆಯ ನಿಜವಾದ ಸೌಂದರ್ಯವು ದೇವಭಕ್ತಿಯಲ್ಲಿ ಇದೆ ಅಂತ. ಸೊ ನಿಜವಾದ ಸೌಂದರ್ಯವು ದೇವರನ್ನ ಭಯಪಡುವ ಹೃದಯದಲ್ಲಿದೆ ಅಂತ ಈ ಅಧ್ಯಾಯ ಹೇಳುತ್ತಿದೆ. ಟ್ರೂ ಬ್ಯೂಟಿ ಇಸ್ ಫೌಂಡ್ ಇನ್ ದ ಹಾರ್ಟ್ ದಟ್ ಫಿಯರ್ಸ್ ದ ಲಾರ್ಡ್. ಹಾಗಾಗಿ ಜ್ಞಾನೋಕ್ತಿಗಳ ಪುಸ್ತಕ ಒಟ್ಟಾರೆ ಸಾರಾಂಶ: ಜ್ಞಾನೋಕ್ತಿಗಳ ಪುಸ್ತಕವು ದೇವರ ಜ್ಞಾನದಿಂದ ಬದುಕುವುದನ್ನ ಕಳಿಸುತ್ತದೆ. ಇದು ಕೇವಲ ಜ್ಞಾನಿಗಳಿಗೆ ಆಗಿ ಅಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯ ದೈನಂದಿನ ಜೀವನಕ್ಕಾಗಿ ಬರೆಯಲ್ಪಟ್ಟಿರುವ ಪುಸ್ತಕ. ಇದು ನಮಗೆ ಕಳಿಸೋದು ದೇವರನ್ನ ಭಯಪಡುವುದೇ ನಿಜವಾದ ಜ್ಞಾನದ ಆರಂಭ. ಒಳ್ಳೆಯ ಮಾತುಗಳು ಜೀವನವನ್ನ ಕಟ್ಟುತ್ತದೆ. ಪ್ರಾಮಾಣಿಕತೆ ಮತ್ತು ವಿನಯ ದೇವರಿಗೆ ಮೆಚ್ಚಿನದು. ಪರಿಶ್ರಮವು ಆಶೀರ್ವಾದ ತರುತ್ತದೆ. ಆತ್ಮ ಸಂಯಮವು ಜ್ಞಾನಿಯ ಲಕ್ಷಣ. ಒಳ್ಳೆಯ ಸ್ನೇಹಿತರನ್ನ ಆರಿಸಿಕೊಳ್ಳಬೇಕು. ಕುಟುಂಬವನ್ನ ಪ್ರೀತಿ ಮತ್ತು ಜ್ಞಾನದಿಂದ ನಡೆಸಬೇಕು. ಕೊನೆಯಾಗಿ ದೇವರ ಮಾರ್ಗವೇ ಸುರಕ್ಷಿತವಾದ ಮಾರ್ಗ ಅಂತ ಹೇಳುತ್ತೆ. ಸೊ ಜ್ಞಾನೋಕ್ತಿಗಳ ಪುಸ್ತಕದಿಂದ ನಾವು ನಮ್ಮ ಜೀವನಕ್ಕೆ ಕಳೆದುಕೊಳ್ಳೋ ಪಾಠಗಳು: ಮೊದಲನೇದಾಗಿ ದೇವರನ್ನ ಮೊದಲ ಸ್ಥಾನವನ್ನ ಇರಿಸಿ. ದೇವರಿಗೆ ಮೊದಲ ಸ್ಥಾನವನ್ನ ಇರಿಸಿ. ಪುಟ್ ಗಾಡ್ ಫಸ್ಟ್ ಇನ್ ಯೋರ್ ಲೈಫ್. ಮಾತನಾಡುವ ಮೊದಲು ಯೋಚಿಸಿ. ಥಿಂಕ್ ಬಿಫೋರ್ ಯು ಸ್ಪೀಕ್. ಒಳ್ಳೆಯ ಸ್ನೇಹಿತರನ್ನ ಆರಿಸಿಕೊಳ್ಳಿ. ಚೂಸ್ ಯೋರ್ ಫ್ರೆಂಡ್ಸ್ ವೈಸ್ಲಿ. ಪ್ರತಿದಿನ ಜ್ಞಾನವನ್ನ ಹುಡುಕಿ. ಸೀಕ್ ವಿಸ್ಡಮ್ ಎವ್ರಿ ಡೇ. ಪರಿಶ್ರಮದಿಂದ ಕೆಲಸ ಮಾಡಿ. ವರ್ಕ್ ಡಿಲಿಜೆಂಟ್ಲಿ. ವಿನಯದಿಂದ ನಡೆದುಕೊಳ್ಳಿ. ವಾಕ್ ಇನ್ ಹ್ಯೂಮಿಲಿಟಿ. ಆತ್ಮ ಸಂಯಮವನ್ನ ಅಭ್ಯಾಸ ಮಾಡಿ. ಪ್ರಾಕ್ಟಿಸ್ ಸೆಲ್ಫ್ ಕಂಟ್ರೋಲ್. ಪ್ರಾಮಾಣಿಕತೆಯನ್ನ ಎಂದಿಗೂ ಬಿಟ್ಟುಕೊಡಬೇಡಿ. ನೆವರ್ ಕಾಂಪ್ರಮೈಸ್ ಯೋರ್ ಇಂಟಿಗ್ರಿಟಿ. ಕುಟುಂಬವನ್ನ ಪ್ರೀತಿ ಮತ್ತು ಜ್ಞಾನದಿಂದ ನಡೆಸಿ. ಪ್ರತಿಯೊಂದು ನಿರ್ಧಾರದಲ್ಲೂ ದೇವರ ಮಾರ್ಗದರ್ಶನವನ್ನ ಹುಡುಕಿ. ಅಂತಿಮ ಸಂದೇಶ ಈ ಪುಸ್ತಕ ನಮ್ಗೆ ಹೇಳೋದು: ಜ್ಞಾನವು ಕೇವಲ ಹೆಚ್ಚು ತಿಳಿದಿರುವುದಲ್ಲ, ದೇವರ ಚಿತ್ತದ ಪ್ರಕಾರ ಬದುಕುವುದಾಗಿದೆ. ಯೆಹೋವನ ಭಯದಿಂದ ಆರಂಭವಾಗುವ ಜೀವನವು ಶಾಂತಿ, ಆಶೀರ್ವಾದ ಮತ್ತು ಸ್ಥಿರತೆಯಿಂದ ಜೀವನವಾಗುತ್ತದೆ ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ. ಒಂದೇ ಒಂದು ವಾಕ್ಯ ಈ ಪುಸ್ತಕ ಯಾವಾಗ್ಲೂ ನಮ್ಗೆ ಹೇಳೋದು: 1ನೇ ಅಧ್ಯಾಯ 7ನೇ ವಚನ. ಈ ಒಂದು ವಾಕ್ಯ ದೇವರ ಜ್ಞಾನೋಕ್ತಿಗಳ ಸಂಪೂರ್ಣ ಸಂದೇಶವನ್ನ ಸಾರುತ್ತದೆ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ನಾಲೆಡ್ಜ್. ಫೂಲ್ಸ್ ಡಿಸ್ಪೈಸ್ ವಿಸ್ಡಮ್ ಅಂಡ್ ಇನ್ಸ್ಟ್ರಕ್ಷನ್. ದೇವರ ಭಯನೇ ನಮಗೆಲ್ಲವಾಗಿರುತ್ತದೆ ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ. ದೇವರ ಭಯ ನಮ್ಮಲ್ಲಿರ್ಲಿ, ದೇವರ ಜೊತೆ ನಾವು ನಡೆಯೋಣ ಅಂತ ಕೇಳ್ಕೊಂಡು ಈ ಸಮರಿಯನ್ನು ಮುಗಿಸ್ತೇವೆ. ಸೇರಿಕೊಂಡೋದಕ್ಕೆ ಎಲ್ಲರಿಗೂ ವಂದನೆಗಳು. ಕೇಳಿಕೊಂಡೋದಕ್ಕೆ ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇದು ಒಳ್ಳೆ ವಿಷಯ. ಶುಭರಾತ್ರಿ ಅಂಡ್ ಗಾಡ್ ಬ್ಲೆಸ್. ಐ ವಿಲ್ ಕ್ಲೋಸ್. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ನಾಥನ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಎಂಡ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.